ವೀಕ್ಷಕ ನಮಸ್ಕಾರ. ತಾವು ಇಲ್ಲೇನು ನೋಡ್ತಾ ಇರೋ ಇದು ಮೈಸೂರು ಮಳವಳ್ಳಿ ರಸ್ತೆ ಮಧ್ಯೆ ಇರುವಂಥದ್ದು ಆರೋಹಳ್ಳಿ ಅಂತ ಬರುತ್ತೆ. ಹಾಗೆಯೇ ಹುನನಹಳ್ಳಿ ಗ್ರಾಮದ ಮುಖ್ಯ ರಸ್ತೆ ತಾವು ಇಲ್ಲಿ ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿ ಒಂದು ಮರ ಬಿದ್ದಿದೆ, ಸುಮಾರು ದಿನಗಳಿಂದ ಮರ ಬಿದ್ದಿದೆ. ಇಲ್ಲಿ ಈ ಮರ ಯಾರ್ದು ಅಂತಂದರೆ ಪಕ್ಕದಲ್ಲಿರುವಂಥದ್ದು ಕಾಂಪೌಂಡ್ಗೂ ಹೊತ್ತಲಿರುವಂಥ ಮರ ಇದು. ನೋಡಿ, ಇದು ನೋಡಿ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಈ ಕಾಂಪೌಂಡಲ್ಲಿ ಪಕ್ಕದಲ್ಲಿರುವಂಥ ಮರ, ಈ ಕಾಂಪೌಂಡವ್ರಿಗೆ ಸೇರಿದ್ದಿದ್ದು ಮರ ಇದು. ತಾವು ನೋಡ್ತಾ ಇದ್ದೀರಾ. ಈ ಕಾಂಪೌಂಡ್ ಯಾರ್ದು ಅಂತ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ತಾವು ನೋಡ್ತಾ ಇರ್ಬೋದು, ಮರ ಬಿದ್ದು ಮಳೆಗಾಲ ಒಂದು ವಾರದಿಂದ ಹಿಂದೆ ಬಿದ್ದಿರೋದು. ಸರ್, ಇದು ಮರ ಬಿದ್ದಿದ್ದು ಯಾವಾಗ ಸರ್? ಇದು ಈ ಮರ ಬಿದ್ದಿದೆಯಲ್ಲ, ಅದನ್ನು ಕಟ್ ಮಾಡ್ದೇ ಇವ್ರದ್ದೇ ತಾನೇ ಇದು ಮರ ಇದು? ಹಾಂ, ಅಲ್ಲ, ಇವ್ರದ್ದೇ ತಾನೆ, ಈ ಕಾಂಪೌಂಡವ್ರು ತಾನೆ ಅಲ್ವೇ? ಅಲ್ಲ, ಈ ಕಾಂಪೌಂಡವ್ರದ್ದೇ ಮರ ಇದು ಅಲ್ವೇ? ಅವ್ರ ಕಾಂಪೌಂಡ್ ಇದೆಯಲ್ಲ ಪಕ್ಕದಲ್ಲಿ, ಮರ ಕೊಮ್ಮೆ ಬಿದ್ದಿದೆ. ಅಟ್ಲೀಸ್ಟ್ ಇವರು ಕಟ್ ಮಾಡಿ ಸಾರ್ವಜನಿಕ ಅನುಕೂಲ ಮಾಡ್ಕೊಡ್ಬೇಕು ತಾನೆ ಅಲ್ವೇ? ತಾವ್ಯಾವರು ಯಜಮಾನ್ರೆ? ಲಕ್ಷ್ಮೀಪುರದವರಾ? ಈಗ ನೀವೇ ಇಲ್ಲಿ ಬರ್ತಾ ಇದ್ದೀರಿ ಗಾಡೀಲಿ, ರಾತ್ರಿ ಹೊತ್ತು ಕರೆಂಟ್ ಇರಲ್ಲ. ಇಲ್ಲಿ ಯಾರನ್ನ ಬಂದು ಎಟ್ಕೊಂಬಿಟ್ರೆ, ಟೂ ವೀಲರ್ನವ್ರು ಬಂದು ಸಿಕ್ಕಾಟ ವೆಹಿಕಲ್ಗಳಿಲ್ಲಿ ದೊಡ್ಡ ದೊಡ್ಡ ಗಾಡಿಗಳು ಓಡಾಡುತ್ತೆ. ಇವ್ರಿಗೆ ಯಾರು ಬುದ್ಧಿ ಬೇಡವ್ರಿಗೆ? ದತ್ತಪೀಠದವ್ರು ಇವರು. ಗಣಪತಿ ಸತ್ಯನಾರಾಯಣ ದತ್ತಪೀಠದವ್ರು ಅದಲ್ವಾ ಇದು ಕಾಂಪೌಂಡ್ ಜಾಗ? ಇದು ಸಾರ್ವಜನಿಕರಿಗೆಲ್ಲ ಯಾರು ಅವ್ರಿಗಿಂತ ಯಾರು ದೊಡ್ಡರಿಲ್ಲ ಸರ್ ಅಲ್ವೇ? ಎಷ್ಟು ದಿನ ಆಯಿತು ಮರ ಬಿದ್ದು? ನಾನು ನೋಡ್ತಾನೆ ದಿನ ಮೈಸೂರು ಹೋಗ್ತಾ ಇದ್ದೀನಿ, ಒಂದು ದಿನವೂ ಅದನ್ನು ಕಟ್ ಮಾಡಿಸಿಲ್ಲ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಎತ್ತಾಕ್ಬೇಕಲ್ವೇ? ಅಲ್ಲ, ಇಲ್ಲ, ಈಗ ನೀವೇ ಇಲ್ಲಿ ಬಂದ್ರಿ, ಏನೇನೋ ವೆಹಿಕಲ್ ಬಂದರೆ ಕಣ್ಣಿಗೆ ಚುಚ್ಕೊಂಬಿಟ್ಟು ಏನೋ ಓಡಾಬಿಟ್ರೆ ಏನು ಮಾಡ್ತಾರೆ ಸರ್? ಇದು KP ಅವರಲ್ಲ ನೀವು? ಸರ್, ಇದು ಮರ ಯಾರ್ದು ಸರ್? ಇದು ಕಾಂಪೌಂಡರ್ದಾ? ಹಾಂ, ಒಳಗಡೆ ಇದೆ ಅಲ್ವಾ? ನೋಡಿ, ಈಗ ನೀವು ಪಾಪ KP ಅವರು ಎಲ್ಲ ಕಡೆ ಮರ ಕಟ್ ಮಾಡ್ತೀರಾ. ಯಾರನ್ನ ನೈಟ್ ಟೈಮ್ ಬಂದು ಏನಾನ ಹತಾಚುರಿ ಆದರೆ ಅವನ ಟೂ ವೀಲರ್ನ ಸೀದಾ ನುಗ್ಬಿಟ್ರೆ ಏನು ಮಾಡಿ? ನೋಡಿ, ಹಂಗೆ ಬರ್ತಾರೆ ಅಲ್ಲಿ, ನೋಡಿ ಅಲ್ಲಿ ಬರ್ತಾ ಇದ್ದಾರೆ ಇದೇ ಥರ ನೈಟ್. ಹಾಂ ಅಲ್ವೇ? ಈಗ ನೀವು ಸಾರ್ವಜನಿಕವಾಗಿದ್ದರೆ ನೀವು ಕಟ್ ಮಾಡ್ತೀರಾ KP ಅವರು. ಅಲ್ಲ, ಇದು ಬಂದು ದತ್ತಪೀಠದಿದ್ದು ಆಯಿತಾ? ಏನು ಗಣಪತಿ ಸತ್ಯಾನಂದ ಅವರ ಆಶ್ರಮದ ದತ್ತಪೀಠದಿದ್ದು. ಅವ್ರು ಅರ್ಥ ಮಾಡ್ಕೊಂಡಿದ್ದೀನ? ಹಾಂ, ನೋಡಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನು ಬೇಜವಾಬ್ದಾರಿ ಇವರು, 4 ಜನಕ್ಕೆ ಬುದ್ಧಿ ಹೇಳೋ ಅಂಥ ಸಮಾಜದಲ್ಲಿರುವಂಥವ್ರು ಇವರು. ನೋಡಿ, ಇದು ಹಾಂ, ಇದು ಸಾರ್ವಜನಿಕರದು ಮರ ಅಂತೂ ಅಲ್ಲ, ಇದು ಅವ್ರ ಜಾಗದಲ್ಲಿರೋದು ಇದು. ಆಯಿತಾ? ಸಂಬಂಧಪಟ್ಟಂಥ ಅದು ಸರ್, ಇದು ನಿಮಗೆ ಬರಲ್ವಾ? ಇದು KP ಅವರೇ ನಿಮಗೆ ಬರಲ್ವೇನ್ರಿ? ನಿಮಗೆ ಬರಲ್ವಾ ಇದು? ನಿಮಗೆ ಬರಲ್ಲ ಇದು? ಅರಣ್ಯ ಇಲಾಖೆದು? ಹಾಂ ಆಗಲಿ, ನೀವೇನು ಕಟ್ ಮಾಡೋಂಗಿಲ್ಲ ಹಂಗಾರೆ? ಓಕೆ. ನೋಡಿ, ಅವ್ರು ಕೇಳಿದ್ರೆ KP ಅವರು ಅರಣ್ಯ ಇಲಾಖೆ ಅಂತಾರೆ. ಅದು ನೋಡಿ, ಇದು ಒಂದು ವಾರದಿಂದ ಬಿದ್ದಿರೋವಂಥದ್ದು. ಇದು ಯಾರನ್ನ ಇದು ನೋಡಿ ಫುಟ್ಪಾತಲ್ಲಿರುವಂಥದ್ದು. ನೋಡಿ, ಅಲ್ಲೊಬ್ಬರು ಸೈಕಲಲ್ಲಿ ಬರ್ತಾವ್ರೆ. ಇದೇ ಥರ ಅವ್ರು ರಾತ್ರಿ ಹೊತ್ತು ಬಂದಾಗ ಸೀದಾ ಅವ್ರಿಗೆ ಅಪಾಯ ಅಂತೂ ಗ್ಯಾರಂಟಿ. ಇದು ನಾವು ಅರ್ಥ ಮಾಡ್ಕೊಬೇಕು. ಏನು ನೋಡಿ ಏನಿದೆ ಅಂತ ನೋಡಿ, ಎಲ್ಲಿ ಬರ್ತಾರೆ ಜನ ಅಂತ. ನಿಮ್ಗೇನು ಬುದ್ಧಿ ಇಲ್ವೇನ್ರಿ? ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ಈ ಸಂಬಂಧಪಟ್ಟಂಥ ಯಾರು ಈ ಮರನ ಸಂರಕ್ಷಣೆ ಮಾಡ್ತಿರೋರು, ಸಾರ್ವಜನಿಕವಾಗಿ ಕೆಲಸ ಮಾಡಿರಿ ನೀವು. ಎಷ್ಟು ದಿನ ಆಯಿತು ದಿನ ಓಡಾಡ್ತೀವಿ ನೋಡಿ. ಪಾಪ ಒಬ್ಬ ರೈತ ದಿನ ಗದ್ದೆಗೆ ಹೋಗಬೇಕು, ರಾತ್ರಿ ಹೊತ್ತಲ್ಲಿ ಓಡಾಡ್ತಾರೆ. ನಾವು ನೋಡ್ತಾ ಇದ್ದೀರ. ಈಗ ಯಜಮಾನ್ರೆ ನಮಸ್ಕಾರ. ಎಷ್ಟು ದಿನ ಆಯ್ತು ಮರ ಬಿದ್ದಿದ್ದು? ಮರ ಬಿದ್ದು ಎಷ್ಟು ದಿನ ಆಯಿತು? ಒಂದು ವಾರದ ಮೇಲೆ ಆಯ್ತಲ್ವೇ? ಹಾಂ, ಇದು ಯಾರ್ದು ಮರ ಇದು? ರೋಡ್ಗ ಅಥವಾ ಅವ್ರ ಕಾಂಪೌಂಡ್ ಇವ್ರಿಗ ಆಶ್ರಮಕ್ಕ ಅಲ್ವೇ? ಯಾರ್ದಾರ ಆಗಲಿ, ಈಗ ಆಶ್ರಮ ಪಕ್ಕ ಇದೆ, ಅವ್ರು ಹೇಳಿ ಕಟ್ ಮಾಡಿಸಿ ಹೊರಗೆ ಹಾಕ್ಬೇಕು ತಾನೆ. ಈಗ ನೀವು ಸೈಕಲಲ್ಲಿ ಓಡಾಡ್ತೀರ ನೈಟೆಲ್ಲ? ಹಾಂ, ಅಲ್ವೇ? ಅಲ್ಲ, ಅದೇ ಕಾಂಪೌಂಡ್ ಒಳಗಡೆ ಇದ್ದಿದ್ರೆ ಇವತ್ತು ನಮ್ಮದು ಮುಟ್ಬೇಡಿ ಏನೋರು ಏನಾನ ನಿಮ್ಮಂಥ ರೈತರೇನ ಹಸುಗೆ ಮೇವಿಗೆ ಕುರಿಗೇನ ಮೇವು ತಡಿಬೇಕು ಅಂದರೆ ಈಗ ಹೊರಗಡೆ ಬಿದ್ದರೆ ಯಾವನ ಕೇಳ್ತಲ್ಲ ಇದನ್ನು ಅಲ್ವೇ? ಇಲ್ಲ, ಇವ್ರಿಗೆ ಸಂಬಂಧಪಟ್ಟಿಲ್ಲ ಅಂತಂದರೆ ಅಲ್ವೇ? ಎಲ್ಲಿ ಜಮೀನಿಗೆ ಹೋಗ್ತಾ ಇದ್ದೀರಾ? ಹಾಂ. ಯಾವುದು ಇಲ್ಲಿಗೆ ಗ್ರಾಮ ಪಂಚಾಯತಿ ಯಾವ್ದು ಬರ್ತದೆ? ಗ್ರಾಮ ಪಂಚಾಯತಿ ಮೆಲಳಿದಾ? ನೋಡಿ, ಇಲ್ಲಿ ದತ್ತಪೀಠದಿದ್ದು ಸಂಬಂಧಪಟ್ಟಂಗೆ ಇರ್ಬೋದು ಮೋಸ್ಟ್ಲಿ. ಅದು ಒಳಗಡೆ ಎಲ್ಲ ಇದೆ ಮರಗಳಿದು. ಆಗಲೇ ಒಂದು ಮಾನವೀಯತೆಯಿಂದ
ಒಬ್ರು ಹೇಳಿ ಕಟ್ ಮಾಡಿಸಿ ರೈತರಿಗೆ ಹೇಳ್ಬಿಟ್ರೆ ಅವರೇ ಕಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಸಂಬಂಧಪಟ್ಟಂಥ ಫಾರೆಸ್ಟ್ನವರು ಕೂಡ ಇಲ್ಲ ಸಂಬಂಧಪಟ್ಟ ಯಾರು ಕೇಳವಲ್ರಿ. ಹಾಂ ನೋಡೋಣ ಮಾತಾಡ್ಸೋಣ ಅವ್ರನ್ನ. ನೋಡಿ ಇವತ್ತು ಯಾವ ಥರ ನಿರ್ಲಕ್ಷ್ಯ ಇರುತ್ತೆ ಅಂತಂದರೆ ನಿಜವಾಗ್ಲೂ ಇದು ಸಂಬಂಧಪಟ್ಟಂಥ ಅರಣ್ಯ ಇಲಾಖೆಗಳು ಯಾರು ಇದ್ದೀರಾ ಇಲ್ಲಾಂದರೆ ಪಂಚಾಯತಿ ಅಧ್ಯಕ್ಷರು ಸಂಬಂಧಪಟ್ಟಂಥವ್ರು ಯಾರಿದ್ದಾರೆ ದಯವಿಟ್ಟು ಬಂದು ಈ ಮರ ತೆರವುಗೊಳಿಸ್ಬೇಕು ನೀವು. ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ. ನೋಡಿ ದಿನನಿತ್ಯ ಹೋಗ್ತಾಯಿದ್ದೀನಿ, ಸುಮಾರು ಒಂದು 10-15 ದಿನದಿಂದ ಈ ಮರ ಇಲ್ಲೇ ಬಿದ್ದಿದೆ. ಯಾರಿಗಾನ ಇದಕ್ಕೆ ಎಟ್ಕೊಂಡು ಸಾಯೋವರೆಗೂ ಮಾತ್ರ ನೋಡಿ ಅಲ್ಲಿ ಒಬ್ಬರು ವೆಹಿಕಲ್ ನೋಡಿ ಎಲ್ಲ ಬರೋದು ಲೆಫ್ಟಲ್ಲೇ. ಅಚಾನಕ್ಕಾಗಿ ನೈಟ್ ಟೈಮ್ ಕರೆಂಟ್ ಇರಲ್ಲ ಇಲ್ಲಿ, ಆಯಿತಾ. ದಯವಿಟ್ಟು ದತ್ತಪೀಠದವರು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ಅವರಾದ್ರೂ ಪರವಾಗಿಲ್ಲ ಅಥವಾ ಅರಣ್ಯ ಇಲಾಖೆಯವ್ರ ಪರವಾಗಿಲ್ಲ ಅಥವಾ ಇದು ಸಂಬಂಧಪಟ್ಟ ಪಂಚಾಯತಿಯವರಾದ್ರು ಇದನ್ನು ತೆರವುಗೊಳಿಸ್ಬೇಕು. ನಮಸ್ಕಾರ.